ನಮಸ್ಕಾರ. ರಿಪಬ್ಲಿಕ್ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಶ್ರೀಪಾದ್ ಪಾಟೀಲ್. ಈಗಾಗಲೇ ಉಪರಾಷ್ಟ್ರಪತಿ ಚುನಾವಣೆಯ ವಿಚಾರವಾಗಿ ಮಾಹಿತಿಯನ್ನ ನೀಡ್ತಾ ಇದ್ದೀವಿ. 17ನೇ ಉಪರಾಷ್ಟ್ರಪತಿಯಾಗಿ ಯಾರು ಆಯ್ಕೆ ಆಗ್ತಾರೆ ಅನ್ನುವಂತಹ ಪ್ರಶ್ನೆಗೆ ಕೆಲ ಹೊತ್ತಿನಲ್ಲಿಯೇ ಉತ್ತರ ಸಿಗಲಿಕ್ಕಿದೆ. ಎನ್ಡಿಎ ಅಭ್ಯರ್ಥಿಯಾಗಿರುವಂತಹ ಸಿಪಿ ರಾಧಾಕೃಷ್ಣನ್ ಅವರು 17ನೇ ಉಪರಾಷ್ಟ್ರಪತಿ ಆಗ್ತಾರಾ ಅಥವಾ ಇಂಡಿ ಒಕ್ಕೂಟದ ಸುದರ್ಶನ್ ರೆಡ್ಡಿ ಅವರು ಉಪರಾಷ್ಟ್ರಪತಿ ಆಗ್ತಾರಾ? ಸಂಖ್ಯಾಬಲವನ್ನ ಗಮನಿಸಿದರೆ ಅತ್ಯಂತ ಸರಳವಾಗಿ ಸಿಪಿ ರಾಧಾಕೃಷ್ಣನ್ ಅವರು ಉಪರಾಷ್ಟ್ರಪತಿಯಾಗಿ ಆಯ್ಕೆಯಾಗಲಿಕ್ಕಿದ್ದಾರೆ. ಮತ ಎಣಿಕೆಗೆ ಕ್ಷಣಗಣನೆ, ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ ಕೌಂಟಿಂಗ್. ಸರಿಯಾಗಿ 6 ಗಂಟೆ ನಂತರ ಮತ ಎಣಿಕೆ ಪ್ರಕ್ರಿಯೆ ನಡೆಯುತ್ತೆ. ಎನ್ಡಿಎ ಅಭ್ಯರ್ಥಿಯಾಗಿರುವಂತಹ ಸಿಪಿ ರಾಧಾಕೃಷ್ಣನ್, ಈ ಕಡೆ ಇಂಡಿ ಕೂಟದ ಅಭ್ಯರ್ಥಿಯಾಗಿರುವಂತಹ ಬಿ ಸುದರ್ಶನ್ ರೆಡ್ಡಿ. ರಾಧಾಕೃಷ್ಣನ್ ಮತ್ತು ಸುದರ್ಶನ್ ನಡುವೆ ಪೈಪೋಟಿ. ಯಾರು 17ನೇ ಉಪರಾಷ್ಟ್ರಪತಿ? ಈ ಇಬ್ಬರಲ್ಲಿ ಸಂಖ್ಯಾಬಲದಲ್ಲಿ ಎನ್ಡಿಎ ಅಭ್ಯರ್ಥಿಗೆ ಗೆಲುವು ನಿಶ್ಚಿತ. ಉಪರಾಷ್ಟ್ರಪತಿ ಚುನಾವಣೆಗೆ 781 ಸಂಸದರ ಮತ. ಆಕ್ಚುಲಿ ನಂಬರ್ಸ್ 788 ಅದು ಸಂಖ್ಯಾಬಲ. ಆದರೆ 6 ಜನ ರಾಜ್ಯಸಭಾ ಸದಸ್ಯರಿಲ್ಲ, ಒಬ್ಬರು ಲೋಕಸಭಾ ಸದಸ್ಯರಿಲ್ಲ. ಹಿಂಗಾಗಿ 781 ಟೋಟಲ್ ನಂಬರ್ಸ್. ರಾಜ್ಯಸಭೆ ಮತ್ತು ಲೋಕಸಭೆ ಸದಸ್ಯರಿಂದ ಮತದಾನ ನಡೆಯುತ್ತೆ. ಎಲ್ಲಾ ಸದಸ್ಯರಿಗೂ ಕೂಡ ಮತದಾನದ ಹಕ್ಕಿದೆ. ಗೆಲ್ಲೋದಕ್ಕೆ ಅಭ್ಯರ್ಥಿಗಳಿಗೆ ಬೇಕಾಗಿರುವಂತಹ ಮತ ಅಂದ್ರೆ ಈ 781 ಮತಗಳನ್ನು ಗಮನಿಸಿದಾಗ 391. ಗೆಲುವು ಎನ್ಡಿಎಗೋ ಅಥವಾ ಇಂಡಿ ಕೂಟಕ್ಕೋ ಅನ್ನುವಂಥದ್ದು ಈಗ ಪ್ರಶ್ನೆ ಇದೆ. ಗೆಲುವಿನ ಆತ್ಮವಿಶ್ವಾಸದಲ್ಲಿ ಎನ್ಡಿಎ ಇದೆ. 781 ಮತಗಳ ಪೈಕಿ 427 ಮತ ಪಡೆಯುವ ವಿಶ್ವಾಸವನ್ನ ಅವರು ಹೊಂದಿದ್ದಾರೆ. ಸೊ ನೋಡೋಣ. ಮತದಾನ ಈಗಾಗಲೇ ಅಂತ್ಯ ಆಗಿದೆ. ಮತ ಎಣಿಕೆ ಕೆಲವೇ ಹೊತ್ತಿನಲ್ಲಿ ನಡೀಲಿಕ್ಕಿದೆ. ಯಾರು ಗೆಲ್ತಾರೆ, ಯಾರು ಸೋಲ್ತಾರೆ, ಮತ್ತೆ ಹಿಸ್ಟ್ರಿ ರಿಪೀಟ್ ಆಗುತ್ತಾ? ಕಾದ್ ನೋಡೋಣ. ನಮಸ್ಕಾರ. ರಿಪಬ್ಲಿಕ್ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಶ್ರೀಪಾದ್ ಪಾಟೀಲ್. ಈಗಾಗಲೇ ಉಪರಾಷ್ಟ್ರಪತಿ ಚುನಾವಣೆಯ ವಿಚಾರವಾಗಿ ಮಾಹಿತಿಯನ್ನ ನೀಡ್ತಾ ಇದ್ದೀವಿ. 17ನೇ ಉಪರಾಷ್ಟ್ರಪತಿಯಾಗಿ ಯಾರು ಆಯ್ಕೆ ಆಗ್ತಾರೆ ಅನ್ನುವಂತಹ ಪ್ರಶ್ನೆಗೆ ಕೆಲ ಹೊತ್ತಿನಲ್ಲಿಯೇ ಉತ್ತರ ಸಿಗಲಿಕ್ಕಿದೆ. ಎನ್ಡಿಎ ಅಭ್ಯರ್ಥಿಯಾಗಿರುವಂತಹ ಸಿಪಿ ರಾಧಾಕೃಷ್ಣನ್ ಅವರು 17ನೇ ಉಪರಾಷ್ಟ್ರಪತಿ ಆಗ್ತಾರಾ ಅಥವಾ ಇಂಡಿ ಒಕ್ಕೂಟದ ಸುದರ್ಶನ್ ರೆಡ್ಡಿ ಅವರು ಉಪರಾಷ್ಟ್ರಪತಿ ಆಗ್ತಾರಾ? ಸಂಖ್ಯಾಬಲವನ್ನ ಗಮನಿಸಿದರೆ ಅತ್ಯಂತ ಸರಳವಾಗಿ ಸಿಪಿ ರಾಧಾಕೃಷ್ಣನ್ ಅವರು ಉಪರಾಷ್ಟ್ರಪತಿಯಾಗಿ ಆಯ್ಕೆಯಾಗಲಿಕ್ಕಿದ್ದಾರೆ. ಮತ ಎಣಿಕೆಗೆ ಕ್ಷಣಗಣನೆ, ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ ಕೌಂಟಿಂಗ್. ಸರಿಯಾಗಿ 6 ಗಂಟೆ ನಂತರ ಮತ ಎಣಿಕೆ ಪ್ರಕ್ರಿಯೆ ನಡೆಯುತ್ತೆ. ಎನ್ಡಿಎ ಅಭ್ಯರ್ಥಿಯಾಗಿರುವಂತಹ ಸಿಪಿ ರಾಧಾಕೃಷ್ಣನ್, ಈ ಕಡೆ ಇಂಡಿ ಕೂಟದ ಅಭ್ಯರ್ಥಿಯಾಗಿರುವಂತಹ ಬಿ ಸುದರ್ಶನ್ ರೆಡ್ಡಿ. ರಾಧಾಕೃಷ್ಣನ್ ಮತ್ತು ಸುದರ್ಶನ್ ನಡುವೆ ಪೈಪೋಟಿ. ಯಾರು 17ನೇ ಉಪರಾಷ್ಟ್ರಪತಿ? ಈ ಇಬ್ಬರಲ್ಲಿ ಸಂಖ್ಯಾಬಲದಲ್ಲಿ ಎನ್ಡಿಎ ಅಭ್ಯರ್ಥಿಗೆ ಗೆಲುವು ನಿಶ್ಚಿತ. ಉಪರಾಷ್ಟ್ರಪತಿ ಚುನಾವಣೆಗೆ 781 ಸಂಸದರ ಮತ. ಆಕ್ಚುಲಿ ನಂಬರ್ಸ್ 788 ಅದು ಸಂಖ್ಯಾಬಲ. ಆದರೆ 6 ಜನ ರಾಜ್ಯಸಭಾ ಸದಸ್ಯರಿಲ್ಲ, ಒಬ್ಬರು ಲೋಕಸಭಾ ಸದಸ್ಯರಿಲ್ಲ. ಹಿಂಗಾಗಿ 781 ಟೋಟಲ್ ನಂಬರ್ಸ್. ರಾಜ್ಯಸಭೆ ಮತ್ತು ಲೋಕಸಭೆ ಸದಸ್ಯರಿಂದ ಮತದಾನ ನಡೆಯುತ್ತೆ. ಎಲ್ಲಾ ಸದಸ್ಯರಿಗೂ ಕೂಡ ಮತದಾನದ ಹಕ್ಕಿದೆ. ಗೆಲ್ಲೋದಕ್ಕೆ ಅಭ್ಯರ್ಥಿಗಳಿಗೆ ಬೇಕಾಗಿರುವಂತಹ ಮತ ಅಂದ್ರೆ ಈ 781 ಮತಗಳನ್ನು ಗಮನಿಸಿದಾಗ 391. ಗೆಲುವು ಎನ್ಡಿಎಗೋ ಅಥವಾ ಇಂಡಿ ಕೂಟಕ್ಕೋ ಅನ್ನುವಂಥದ್ದು ಈಗ ಪ್ರಶ್ನೆ ಇದೆ. ಗೆಲುವಿನ ಆತ್ಮವಿಶ್ವಾಸದಲ್ಲಿ ಎನ್ಡಿಎ ಇದೆ. 781 ಮತಗಳ ಪೈಕಿ 427 ಮತ ಪಡೆಯುವ ವಿಶ್ವಾಸವನ್ನ ಅವರು ಹೊಂದಿದ್ದಾರೆ. ಸೊ ನೋಡೋಣ. ಮತದಾನ ಈಗಾಗಲೇ ಅಂತ್ಯ ಆಗಿದೆ. ಮತ ಎಣಿಕೆ ಕೆಲವೇ ಹೊತ್ತಿನಲ್ಲಿ ನಡೀಲಿಕ್ಕಿದೆ. ಯಾರು ಗೆಲ್ತಾರೆ, ಯಾರು ಸೋಲ್ತಾರೆ, ಮತ್ತೆ ಹಿಸ್ಟ್ರಿ ರಿಪೀಟ್ ಆಗುತ್ತಾ? ಕಾದ್ ನೋಡೋಣ. ನಮಸ್ಕಾರ. ರಿಪಬ್ಲಿಕ್ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಶ್ರೀಪಾದ್ ಪಾಟೀಲ್. ಈಗಾಗಲೇ ಉಪರಾಷ್ಟ್ರಪತಿ ಚುನಾವಣೆಯ ವಿಚಾರವಾಗಿ
ಮಾಹಿತಿಯನ್ನ ನೀಡ್ತಾ ಇದ್ದೀವಿ. 17ನೇ ಉಪರಾಷ್ಟ್ರಪತಿಯಾಗಿ ಯಾರು ಆಯ್ಕೆ ಆಗ್ತಾರೆ ಅನ್ನುವಂತಹ ಪ್ರಶ್ನೆಗೆ ಕೆಲ ಹೊತ್ತಿನಲ್ಲಿಯೇ ಉತ್ತರ ಸಿಗಲಿಕ್ಕಿದೆ. ಎನ್ಡಿಎ ಅಭ್ಯರ್ಥಿಯಾಗಿರುವಂತಹ ಸಿಪಿ ರಾಧಾಕೃಷ್ಣನ್ ಅವರು 17ನೇ ಉಪರಾಷ್ಟ್ರಪತಿ ಆಗ್ತಾರಾ ಅಥವಾ ಇಂಡಿ ಒಕ್ಕೂಟದ ಸುದರ್ಶನ್ ರೆಡ್ಡಿ ಅವರು ಉಪರಾಷ್ಟ್ರಪತಿ ಆಗ್ತಾರಾ? ಸಂಖ್ಯಾಬಲವನ್ನ ಗಮನಿಸಿದರೆ ಅತ್ಯಂತ ಸರಳವಾಗಿ ಸಿಪಿ ರಾಧಾಕೃಷ್ಣನ್ ಅವರು ಉಪರಾಷ್ಟ್ರಪತಿಯಾಗಿ ಆಯ್ಕೆ ಆಗಲಿಕ್ಕಿದ್ದಾರೆ. ಮತ ಎಣಿಕೆಗೆ ಕ್ಷಣಗಣನೆ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಕೌಂಟಿಂಗ್ ಸರಿಯಾಗಿ 6 ಗಂಟೆ ನಂತರ ಮತ ಎಣಿಕೆ ಪ್ರಕ್ರಿಯೆ ನಡೆಯುತ್ತೆ. ಎನ್ಡಿಎ ಅಭ್ಯರ್ಥಿಯಾಗಿರುವಂತಹ ಸಿಪಿ ರಾಧಾಕೃಷ್ಣನ್, ಈ ಕಡೆ ಇಂಡಿ ಕೂಟದ ಅಭ್ಯರ್ಥಿಯಾಗಿರುವಂತಹ ಬಿ ಸುದರ್ಶನ್ ರೆಡ್ಡಿ. ರಾಧಾಕೃಷ್ಣನ್ ಮತ್ತು ಸುದರ್ಶನ್ ನಡುವೆ ಪೈಪೋಟಿ. ಯಾರು 17ನೇ ಉಪರಾಷ್ಟ್ರಪತಿ ಈ ಇಬ್ಬರಲ್ಲಿ? ಸಂಖ್ಯಾಬಲದಲ್ಲಿ ಎನ್ಡಿಎ ಅಭ್ಯರ್ಥಿಗೆ ಗೆಲುವು ನಿಶ್ಚಿತ. ಉಪರಾಷ್ಟ್ರಪತಿ ಚುನಾವಣೆಗೆ 781 ಸಂಸದರ ಮತ. ಆಕ್ಚುಲಿ ನಂಬರ್ಸ್ 788 ಅದು ಸಂಖ್ಯಾಬಲ. ಆದರೆ 6 ಜನ ರಾಜ್ಯಸಭಾ ಸದಸ್ಯರಿಲ್ಲ, ಒಬ್ಬರು ಲೋಕಸಭಾ ಸದಸ್ಯರಿಲ್ಲ. ಹಿಂಗಾಗಿ 781 ಟೋಟಲ್ ನಂಬರ್ಸ್. ರಾಜ್ಯಸಭೆ ಮತ್ತು ಲೋಕಸಭೆ ಸದಸ್ಯರಿಂದ ಮತದಾನ ನಡೆಯುತ್ತೆ. ಎಲ್ಲಾ ಸದಸ್ಯರಿಗೂ ಕೂಡ ಮತದಾನದ ಹಕ್ಕಿದೆ. ಗೆಲ್ಲೋದಕ್ಕೆ ಅಭ್ಯರ್ಥಿಗಳಿಗೆ ಬೇಕಾಗಿರುವಂತಹ ಮತ ಅಂದ್ರೆ ಈ 781 ಮತಗಳನ್ನು ಗಮನಿಸಿದಾಗ 391. ಗೆಲುವು ಎನ್ಡಿಎಗೋ ಅಥವಾ ಇಂಡಿ ಕೂಟಕ್ಕೋ ಅನ್ನುವಂಥದ್ದು ಈಗ ಪ್ರಶ್ನೆ ಇದೆ. ಗೆಲುವಿನ ಆತ್ಮವಿಶ್ವಾಸದಲ್ಲಿ ಎನ್ಡಿಎ ಇದೆ. 781 ಮತಗಳ ಪೈಕಿ 427 ಮತ ಪಡೆಯುವ ವಿಶ್ವಾಸವನ್ನ ಅವರು ಹೊಂದಿದ್ದಾರೆ. ಸೊ ನೋಡೋಣ. ಮತದಾನ ಈಗಾಗಲೇ ಅಂತ್ಯ ಆಗಿದೆ. ಮತ ಎಣಿಕೆ ಕೆಲವೇ ಹೊತ್ತಿನಲ್ಲಿ ನಡೀಲಿಕ್ಕಿದೆ. ಯಾರು ಗೆಲ್ತಾರೆ, ಯಾರು ಸೋಲ್ತಾರೆ, ಮತ್ತೆ ಹಿಸ್ಟ್ರಿ ರಿಪೀಟ್ ಆಗುತ್ತಾ? ಕಾದ್ ನೋಡೋಣ. ನಮಸ್ಕಾರ, ರಿಪಬ್ಲಿಕ್ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಶ್ರೀಪಾದ್ ಪಾಟೀಲ್. ಈಗಾಗಲೇ ಉಪರಾಷ್ಟ್ರಪತಿ ಚುನಾವಣೆಯ ವಿಚಾರವಾಗಿ ಮಾಹಿತಿಯನ್ನ ನೀಡ್ತಾ ಇದ್ದೀವಿ. 17ನೇ ಉಪರಾಷ್ಟ್ರಪತಿಯಾಗಿ ಯಾರು ಆಯ್ಕೆ ಆಗ್ತಾರೆ ಅನ್ನುವಂತಹ ಪ್ರಶ್ನೆಗೆ ಕೆಲ ಹೊತ್ತಿನಲ್ಲಿಯೇ ಉತ್ತರ ಸಿಗಲಿಕ್ಕಿದೆ. ಎನ್ಡಿಎ ಅಭ್ಯರ್ಥಿಯಾಗಿರುವಂತಹ ಸಿಪಿ ರಾಧಾಕೃಷ್ಣನ್ ಅವರು 17ನೇ ಉಪರಾಷ್ಟ್ರಪತಿ ಆಗ್ತಾರಾ ಅಥವಾ ಇಂಡಿ ಒಕ್ಕೂಟದ ಸುದರ್ಶನ್ ರೆಡ್ಡಿ ಅವರು ಉಪರಾಷ್ಟ್ರಪತಿ ಆಗ್ತಾರಾ? ಸಂಖ್ಯಾಬಲವನ್ನ ಗಮನಿಸಿದರೆ ಅತ್ಯಂತ ಸರಳವಾಗಿ ಸಿಪಿ ರಾಧಾಕೃಷ್ಣನ್ ಅವರು ಉಪರಾಷ್ಟ್ರಪತಿಯಾಗಿ ಆಯ್ಕೆ ಆಗಲಿಕ್ಕಿದ್ದಾರೆ. ಮತ ಎಣಿಕೆಗೆ ಕ್ಷಣಗಣನೆ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಕೌಂಟಿಂಗ್ ಸರಿಯಾಗಿ 6 ಗಂಟೆ ನಂತರ ಮತ ಎಣಿಕೆ ಪ್ರಕ್ರಿಯೆ ನಡೆಯುತ್ತೆ. ಎನ್ಡಿಎ ಅಭ್ಯರ್ಥಿಯಾಗಿರುವಂತಹ ಸಿಪಿ ರಾಧಾಕೃಷ್ಣನ್, ಈ ಕಡೆ ಇಂಡಿ ಕೂಟದ ಅಭ್ಯರ್ಥಿಯಾಗಿರುವಂತಹ ಬಿ ಸುದರ್ಶನ್ ರೆಡ್ಡಿ. ರಾಧಾಕೃಷ್ಣನ್ ಮತ್ತು ಸುದರ್ಶನ್ ನಡುವೆ ಪೈಪೋಟಿ. ಯಾರು 17ನೇ ಉಪರಾಷ್ಟ್ರಪತಿ ಈ ಇಬ್ಬರಲ್ಲಿ? ಸಂಖ್ಯಾಬಲದಲ್ಲಿ ಎನ್ಡಿಎ ಅಭ್ಯರ್ಥಿಗೆ ಗೆಲುವು ನಿಶ್ಚಿತ. ಉಪರಾಷ್ಟ್ರಪತಿ ಚುನಾವಣೆಗೆ 781 ಸಂಸದರ ಮತ. ಆಕ್ಚುಲಿ ನಂಬರ್ಸ್ 788 ಅದು ಸಂಖ್ಯಾಬಲ. ಆದರೆ 6 ಜನ ರಾಜ್ಯಸಭಾ ಸದಸ್ಯರಿಲ್ಲ, ಒಬ್ಬರು ಲೋಕಸಭಾ ಸದಸ್ಯರಿಲ್ಲ. ಹಿಂಗಾಗಿ 781 ಟೋಟಲ್ ನಂಬರ್ಸ್. ರಾಜ್ಯಸಭೆ ಮತ್ತು ಲೋಕಸಭೆ ಸದಸ್ಯರಿಂದ ಮತದಾನ ನಡೆಯುತ್ತೆ. ಎಲ್ಲಾ ಸದಸ್ಯರಿಗೂ ಕೂಡ ಮತದಾನದ ಹಕ್ಕಿದೆ. ಗೆಲ್ಲೋದಕ್ಕೆ ಅಭ್ಯರ್ಥಿಗಳಿಗೆ ಬೇಕಾಗಿರುವಂತಹ ಮತ ಅಂದ್ರೆ ಈ 781 ಮತಗಳನ್ನು ಗಮನಿಸಿದಾಗ 391. ಗೆಲುವು ಎನ್ಡಿಎಗೋ ಅಥವಾ ಇಂಡಿ ಕೂಟಕ್ಕೋ ಅನ್ನುವಂಥದ್ದು ಈಗ ಪ್ರಶ್ನೆ ಇದೆ. ಗೆಲುವಿನ ಆತ್ಮವಿಶ್ವಾಸದಲ್ಲಿ ಎನ್ಡಿಎ ಇದೆ. 781 ಮತಗಳ ಪೈಕಿ 427 ಮತ ಪಡೆಯುವ ವಿಶ್ವಾಸವನ್ನ ಅವರು ಹೊಂದಿದ್ದಾರೆ. ಸೊ ನೋಡೋಣ. ಮತದಾನ ಈಗಾಗಲೇ ಅಂತ್ಯ ಆಗಿದೆ. ಮತ ಎಣಿಕೆ ಕೆಲವೇ ಹೊತ್ತಿನಲ್ಲಿ ನಡೀಲಿಕ್ಕಿದೆ. ಯಾರು ಗೆಲ್ತಾರೆ, ಯಾರು ಸೋಲ್ತಾರೆ, ಮತ್ತೆ ಹಿಸ್ಟ್ರಿ ರಿಪೀಟ್ ಆಗುತ್ತಾ? ಕಾದ್ ನೋಡೋಣ.